ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಟ ಪ್ರಕಾಶ್ ರಾಜ್ ಅವರು ಆಡಿರುವಂತ ಮಾತು ಈಗ ಚರ್ಚೆಗೆ ಕಾರಣ ಆಗಿದೆ. ನಿನ್ನೆ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಪ್ಯಾಲೆಸ್ತೈನ್ ಚಿತ್ರಗಳ ಪ್ರದರ್ಶನಕ್ಕೆ ಈ ಚಲನಚಿತ್ರೋತ್ಸವದಲ್ಲಿ ಅವಕಾಶ ಸಿಗಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದರ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗಿ ಸೋಷಿಯಲ್ ಮೀಡಿಯಾದ ಗೋಡೆಯನ್ನು ದಾಟಿ ಈಗ ಮೇನ್ ಸ್ಟ್ರೀಮ್ ನಲ್ಲೂ ಕೂಡ ಚರ್ಚೆ ಶುರುವಾಗಿದೆ. ಪ್ರಕಾಶ್ ರಾಜ್ ಅವರು ನಿನ್ನೆ ಮಾತನಾಡಿದಂತ ಸಂದರ್ಭದಲ್ಲಿ ಪ್ಯಾಲೆಸ್ತೈನ್ ಚಿತ್ರಗಳನ್ನ ಇಲ್ಲೂ ಕೂಡ ಮಾಡಬೇಕು, ಕೇರಳದ ಅಂತ ಮಾತನಾಡಿದರು. ಇದರ ಬಗ್ಗೆ ಈಗ ಪರ ವಿರುದ್ಧದ ಚರ್ಚೆ ಶುರುವಾಗಿದೆ. ನಿನ್ನೆ ಪ್ರಕಾಶ್ ರಾಜ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇರೋದು. ಇದೇ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿರೋದು ಪ್ಯಾಲೆಸ್ತೈನ್ ಚಿತ್ರಗಳಿಗೆ ಅವಕಾಶ ಸಿಗಲಿ ಅನ್ನೋದು ಅವರ ಅಭಿಪ್ರಾಯ. ಆ ಅಭಿಪ್ರಾಯದ ಬಗ್ಗೆ ಈಗ ಪರ ವಿರುದ್ಧದ ಚರ್ಚೆ ಶುರುವಾಗಿರೋದು. ಪ್ಯಾಲೆಸ್ತೈನ್ ಚಿತ್ರಗಳನ್ನ ಪ್ರದರ್ಶನ ಮಾಡಿ ಅಂತ ಪ್ರಕಾಶ್ ರಾಜ್ ಹೇಳ್ತಾರೆ. ಇವರ ಪ್ಯಾಲೆಸ್ತೈನ್ ಪ್ರೇಮ ಓಕೆ, ಪಕ್ಕದ ಬಾಂಗ್ಲಾದಲ್ಲಾದಾಗ ಇವರೆಲ್ಲ ಮಾತನಾಡಲಿಲ್ವಲ್ಲ. ಕೇರಳ ಸ್ಟೋರೀಸ್ ಬಂದಾಗ, ಕಾಶ್ಮೀರ್ ಫೈಲ್ಸ್ ಬಂದಾಗ ಈ ಮನುಷ್ಯ ಎಲ್ಲಿ ನಾಪತ್ತೆಯಾಗಿದ್ರು, ಆಗ್ಲೂ ಇವ್ರದ್ದು ಇದೇ ಅಭಿಪ್ರಾಯ ಆಯ್ತಾ? ಈ ರೀತಿಯ ಚರ್ಚೆಗಳೆಲ್ಲ ಶುರುವಾಗಿದೆ. ಇತ್ತೀಚೆಗೆ ನಾವು ಬೆಂಗಳೂರಿನ ಚಲನಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ. ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಏನಿದು? ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮ ನಾಡಿನ, ನಮ್ಮ ಮಣ್ಣಿನ, ಕಣ್ಣೀರಿನ ಸಂತಸದ ಕಥೆಗಳಾದ ಹೃದಯದ ಹಣಿತೆ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಬೂಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನ ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ ನಲ್ಲೂ ಮಾಡಿದ್ರು. ಆದ್ರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ತರದ ಒಂದು ಪ್ರತಿರೋಧವನ್ನ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ, ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತ ರಾಯಭಾರಿಯಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ. ನೀವು ಪ್ಯಾಲೆಸ್ಟೀನಿಯನ್ ಸಿನಿಮಾಗಳನ್ನ ಇಲ್ಲಿ ಪ್ರದರ್ಶಿಸಕ್ಕೆ ಬಿಡದೇ ಇದ್ರೆ ಈ ವೇದಿಕೆಯಲ್ಲಿ ನಾನು ಅಲ್ಲಿಯ ನೋವನ್ನ, ಅಲ್ಲಿಯ ಪದ್ಯವನ್ನ ಓದ್ತೇನೆ. ಪ್ಯಾಲೆಸ್ಟೀನಿಯನ್ ಆ ನೋವಿನ ಪದ್ಯವನ್ನು ಓದೋದರ ಮೂಲಕ ನನ್ನ ಪ್ರತಿರೋಧವನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಲ್ಲೊಂದು ಪದ್ಯ ಇದೆ. The wars will end and the leaders will shake hand and disperse, but that old lady will still be waiting for her son, and that woman will be waiting for her husband, and the children would be waiting for their heroic father. I don't know who sold my homeland, but I know who paid the price for it. ಯುದ್ಧಗಳು ಕೊನೆಗೊಳ್ಳುತ್ತವೆ, ನಾಯಕರು ಕೈಕುಲುಕಿ ತೆರಳುತ್ತಾರೆ. ಆದರೆ ಆ ವೃದ್ಧೆ ತನ್ನ ಮಗನಿಗಾಗಿ ಕಾಯುತ್ತಿರುತ್ತಾಳೆ, ಆ ಹೆಣ್ಣು ಮಗಳು ತನ್ನ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ, ಆ ಮಕ್ಕಳು ತಮ್ಮ ವೀರನಾದ ಅಪ್ಪನಿಗೋಸ್ಕರ ಕಾಯ್ತಾ ಇದ್ದಾರೆ. ನನ್ನ ಮಣ್ಣನ್ನ, ನನ್ನ ಮಾತೃಭೂಮಿಯನ್ನ ಮಾರಿದವರು ಯಾರೆಂದು ನನಗೆ ಗೊತ್ತಿಲ್ಲ, ಆದರೆ ಅದಕ್ಕೆ ಬೆಲೆ ತೆತ್ತವರು ಯಾರೆಂದು. ಪ್ರಕಾಶ್ ರಾಜ್ ಅವರ ಮಾತಿನ ತಾತ್ಪರ್ಯ ಇರೋದು ಪ್ಯಾಲೆಸ್ತೈನ್ ಚಿತ್ರಗಳಿಗೆ ರಾಜ್ಯದಲ್ಲಿ ಅವಕಾಶ ಸಿಗಬೇಕು, ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಪ್ರತಿರೋಧ ತೋರಿಸಬೇಕು, ಕೇರಳ ಯಾವ ರೀತಿ ಪ್ರತಿರೋಧ ತೋರಿಸ್ತೋ ಅದೇ ರೀತಿ ಪ್ರತಿರೋಧ ತೋರಿಸಬೇಕು ಅಂತ. ಈ ಕಡೆ ಪ್ರಕಾಶ್ ರಾಜ್ ಅವರ ಮಾತಿಗೆ ಆಡಳಿತ ಪಕ್ಷದ ಶಾಸಕ ರಿಜ್ವಾನ್ ಅರ್ಷದ್ ಸಹಮತ ವ್ಯಕ್ತಪಡಿಸಿದ್ದಾರೆ. ಪ್ರಕಾಶ್ ರಾಜ್ ಅವರ ಮನವಿಗೆ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಸಹಮತ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ಯಾರ ಒತ್ತಡಕ್ಕೂ ಒಳಗಾಗದ ವ್ಯಕ್ತಿ ಸಿದ್ದರಾಮಯ್ಯ. ನಾವು ನಮ್ಮ ಸರ್ಕಾರ ಒತ್ತಡದಲ್ಲಿ ಕೆಲಸ ಮಾಡ್ತಿಲ್ಲ,
ಪ್ಯಾಲೆಸ್ತೇನ್ ಇರಲಿ ಯಾವುದೇ ಇರಲಿ ಪ್ರದರ್ಶನಕ್ಕೆ ಅವಕಾಶ ಕೊಡ್ತೀವಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಿಲ್ಲ ಅಂತಂದ್ರೆ ಎಲ್ಲೂ ಆಗಲ್ಲ ಅಂತ ರಿಜ್ವಾನ್ ಅರ್ಷದ್ ಮಾತನಾಡಿದ್ದಾರೆ. ಪ್ಯಾಲೆಸ್ತೀನಿಯನ್ ಸಿನಿಮಾ ಬಗ್ಗೆನೂ ಇವತ್ತು ಹೇಳಿದಿರಿ. ಬಟ್ ನಾನು ಒಂದು ಮಾತು ಹೇಳ್ತೇನೆ ಪ್ರಕಾಶ್ ರಾಜರವರೇ, ಇಡೀ ದೇಶದಲ್ಲಿ ಅಂತ ರಾಜಕೀಯದ ವಿರುದ್ಧ ಕೆಲವು ರಾಜಕೀಯ ನಾಯಕರು ಧೈರ್ಯದಿಂದ ಎದ್ದು ನಿಂತ್ಕೊಂಡು ಮಾತನಾಡ್ತಾ ಇದಾರಲ್ಲ, ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಬ್ರು. ಯಾವುದೇ ಭಯ ಇಲ್ಲದೆ ಯಾರಿಗೂ ಕೂಡ ಏನು ಸತ್ಯ ಏನು ನ್ಯಾಯ, ಯಾವುದೇ ರಾಜಕಾರಣದ ಎಷ್ಟೇ ಒತ್ತಡ ಇದ್ರೂ ಸಹ ಸಿದ್ದರಾಮಯ್ಯನವರು ಏನ್ ತಪ್ಪು ಅದು ಯಾರೇ ಇರಲಿ, ದೇಶದ ಇಷ್ಟೇ ಬಲಿಷ್ಠವಾದಂತ ಸರ್ಕಾರ ಇರಲಿ ನಾಯಕ ಇರಲಿ, ಎದ್ದು ನಿಂತ್ಕೊಂಡು ಮಾತನಾಡ್ತಕ್ಕಂಥ ಧೈರ್ಯ ಮತ್ತೆ ಅದೇ ರೀತಿ ತಮ್ಮ ಜನರ ಬದುಕನ್ನು ಸುಲಭ ಮಾಡ್ತಕ್ಕಂಥ ಒಂದು ನೀತಿ ಒಂದು ಪಾಲಿಸೀಸ್ ಇಟ್ಕೊಂಡು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ. ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒತ್ತಡದಿಂದ ನಾವು ಕೆಲಸ ಮಾಡೋದಿಲ್ಲ. ಸಿನಿಮಾ ಪ್ಯಾಲೆಸ್ತೀನಿಯನ್ ಸಿನಿಮಾ ಇರಲಿ, ವರ್ಲ್ಡಿನ ಬೇರೆ ಬೇರೆ ಭಾಗದ ಯಾವುದೇ ಸಿನಿಮಾ ಇರಲಿ, ನಮ್ಮ ವೇದಿಕೆ ಮೇಲೆ ನಮ್ಮ ಸರ್ಕಾರದ ವೇದಿಕೆ ಮೇಲೆ ಅದು ಸರಿಯಾಗಿ ನಾವು ಪ್ರದರ್ಶನ ಮಾಡ್ತೀವಿ, ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗದೆ ಇದ್ರೆ ಎಲ್ಲೂ ಆಗೋದಿಲ್ಲ. ಇಷ್ಟು ಮಾತ್ರ ತಾವು ತಿಳ್ಕೊಳ್ಳಿ. ನಟ ಪ್ರಕಾಶ್ ರಾಜ್ ಸರ್ಕಾರಕ್ಕೆ ಸಲಹೆ ಕೊಟ್ಟರು. ಆಡಳಿತ ಪಕ್ಷದ ಶಾಸಕ ರಿಜ್ವಾನ್ ಅರ್ಷದ್ ಅದಕ್ಕೆ ಸಹಮತ ವ್ಯಕ್ತಪಡಿಸಿದರು. ಈ ಕಡೆ ವಿಪಕ್ಷ ಬಿಜೆಪಿಯಿಂದ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಇದನ್ನು ವಿರೋಧಿಸಿ ಮಾತನಾಡಿದ್ದಾರೆ. ಪ್ಯಾಲೆಸ್ತೇನ್ ಸಿನಿಮಾಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಅಭಿಪ್ರಾಯಕ್ಕೆ ಭರತ್ ಶೆಟ್ಟಿಯವರ ವಿರೋಧ. ಪ್ಯಾಲೆಸ್ತೇನ್ ಸಿನಿಮಾಗಳು ಸುಳ್ಳು ಪ್ರಚಾರದಿಂದ ಕೂಡಿರುತ್ತೆ ಅಂತ ಡಾಕ್ಟರ್ ಭರತ್ ಶೆಟ್ಟಿ ವಿರೋಧಿಸಿದ್ದಾರೆ. ಗೋವಾ ಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೇನ್ ಸಿನಿಮಾಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ, ಕೇಂದ್ರ ಸರ್ಕಾರ ನಿರ್ಬಂಧ ವಿಧಿಸಿತು. ಆದರೆ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಪ್ರದರ್ಶನ ಮಾಡಿತು. ಈಗ ಇವರು ಮಾಡಬೇಕು ಅಂತ ಹೊರಟಿದ್ದಾರೆ, ಇದನ್ನು ವಿರೋಧಿಸಬೇಕು. ಪ್ರಕಾಶ್ ರಾಜ್ ಅವರ ಮನಸ್ಥಿತಿ ಏನು ಅನ್ನೋದು ಗೊತ್ತಿದೆ ಅಂತ ಡಾಕ್ಟರ್ ಭರತ್ ಶೆಟ್ಟಿ ಮಾತನಾಡಿದ್ದಾರೆ. ಒಂದು ಹಿಡನ್ ಎಜೆಂಡಾ ಇರ್ತದೆ, ಒಂದು ಪ್ರೊಪಗಂಡವನ್ನು ಅವರು ಅದನ್ನು ಜನರ ಮುಂದೆ ತೋರಿಸಲಿಕ್ಕೆ ಅಥವಾ ಆ ಪ್ರೊಪಗಂಡವನ್ನು ಫಾರ್ವರ್ಡ್ ಮಾಡುವಂಥ ಒಂದು ವ್ಯವಸ್ಥೆ ಈ ಪಿಕ್ಚರ್ನ ಹಿಂದೆ ಇದೆ. ಪ್ರಕಾಶ್ ರಾಜ್ ಅವರ ಮನಸ್ಥಿತಿ ನಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ಮನಸ್ಥಿತಿ. ಹಿಂದೂ ವಿರೋಧಿ ಅದೆಲ್ಲ ಇದ್ದದ್ದೇ, ಅದಕ್ಕಿಂತ ಜಾಸ್ತಿಯಾಗಿ ದೇಶದ ನಮ್ಮ ದೇಶದ ಕಲ್ಪನೆ ಏನಿದೆ ಆ ಕಲ್ಪನೆಯ ವಿರುದ್ಧ ಮನಸ್ಥಿತಿ ಇರುವಂಥ ಒಂದು ವ್ಯಕ್ತಿ ಪ್ರಕಾಶ್ ರಾಜ್ ಅವರು. ಅವರಿಗೆ ವೇದಿಕೆಯಲ್ಲಿ CM ಹತ್ರ ಮಾತಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ಅವರು ಈ ಪಿಕ್ಚರ್ಗಳನ್ನು, ಈ ರೀತಿ ಪಿಕ್ಚರ್ಗಳನ್ನು, ಪ್ರೊಪಗಂಡ ಇರುವಂಥ ಪಿಕ್ಚರ್ಗಳನ್ನು ಇಲ್ಲಿ ರಿಲೀಸ್ ಮಾಡಬೇಕು ಅನ್ನುವಂಥ ಪ್ರಕಾಶ್ ರಾಜ್ ಅವರದ್ದೇ ಒಂದು ಹಿಡನ್ ಎಜೆಂಡಾ ಬೇರೆನೇ ಇರ್ತದೆ. ಆ ಎಜೆಂಡನ್ನು ಅವರು ಮುಂದುವರಿಸ್ಕೊಂಡು ಬಂದು ಈ ರೀತಿ ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೈನ್ ಚಿತ್ರ ಪ್ರದರ್ಶನದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹೇಶ್ ತೆಂಗಿನಕಾಯಿ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ಶಾಸಕ ಎಡಪಂಥೀಯರದು ಇದೇ ವಾದ, ಹಿಂದೂಗಳ ಮೇಲಿನ ಹಲ್ಲೆಯ ಚಿತ್ರವನ್ನು ಹಾಕ್ತಾರಾ ಇವರು ಅಂತ ಅವ್ರು ಪ್ರಶ್ನಿಸಿದ್ದಾರೆ. ಪ್ರಕಾಶ್ ರಾಜ್ ಅವರ ಒತ್ತಾಯಕ್ಕೆ, ಸರ್ಕಾರದ ಒತ್ತಾಸೆಗೆ ಮಹೇಶ್ ತೆಂಗಿನಕಾಯಿ ವಿರೋಧಿಸಿದ್ದಾರೆ. ನೋಡಿ, ಇವತ್ತು ಚಲನಚಿತ್ರೋತ್ಸವ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಚಿತ್ರಗಳನ್ನು ತೋರಿಸ್ಬೇಕು ಅಂತಕ್ಕಂಥದ್ದನ್ನು ಆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ನಿರ್ಧಾರವನ್ನು ಮಾಡ್ತಾರೆ. ಆದರೆ ನಮ್ಮ ಏನು ಇಬ್ಬರು ವಿರೋಧ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾರ, ಇವ್ರಿಗೆ ನಾನು ಕೇಳೋಕೆ ಇಚ್ಛೆಪಡ್ತೀನಿ, ಪ್ಯಾಲೆಸ್ತೈನಿ ಪಿಕ್ಚರ್ ಯಾಕೆ ನಾವು ಬ್ಯಾನ್ ಮಾಡಬೇಕನ್ನುವಂಥದ್ದು ನಿರ್ಧಾರ ಮೇಗಿಂದ ಆಗಿರುತ್ತೆ. ಆದರೆ ಈ ರೀತಿಯಾಗಿರ್ತಕ್ಕಂಥ ಸಂಕುಚಿತ ಮನೋಭಾವನೆ ಉಳಿತಕ್ಕಂಥವ್ರು, ಹಾಗಾದರೆ ನೀವು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಡೆದೈತಲ್ಲ, ಇವತ್ತು ಹತ್ಯೆ ನಡೆದೈತಲ್ಲ, ಅದ್ರ ಬಗ್ಗೆ ಪಿಕ್ಚರ್ ಹಾಕಂತ ಹೇಳ್ರಿ ನೋಡೋಣ ಗೊತ್ತಾಗುತ್ತೆ. ಪಾಕಿಸ್ತಾನದಲ್ಲಿ ನಡೆದಿರ್ತಕ್ಕಂಥ ನರಮೇಧದ ಪಿಕ್ಚರ್ ಹಾಕಂತ ಹೇಳ್ರಿ ಗೊತ್ತಾಗುತ್ತೆ. ಈ ರೀತಿ ಎಡಪಂಥೀಯರಂತ ಏನಂತೇವಲ್ಲ, ಇವ್ರದ್ದು ಯಾವಾಗಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು ಮಾಡ್ತಾರೆ. ಇವತ್ತು ಏನು ನಿರ್ಧಾರ ಆಗೈತೆ ಫಿಲ್ಮ್ ಇಂಡಸ್ಟ್ರಿಯಿಂದ, ಅದು ಸರಿಯಾಗಿರ್ತಕ್ಕಂಥ ನಿರ್ಧಾರ ಅನ್ನುವಂಥದ್ದು ನಾವು ಸ್ವಾಗತ ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.